ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇವತ್ತು ಗುರುವಾರ ಸಾಯಿಬಾಬಾ ಟೆಂಪಲ್ಗೆ ಹೋಗಬೇಕಾಗಿತ್ತು, ಬಟ್ ಟೈಮೇ ಆಗ್ತಿಲ್ಲ ಗೈಸ್. ನಾನು 2 ವೀಕ್ಸಿಂದ ಸಾಯಿಬಾಬಾ ಟೆಂಪಲ್ಗೆ ಹೋಗಬೇಕು ಅಂತಿದ್ದೀನಿ, ಬಟ್ ಟೈಮೇ ಆಗ್ತಿಲ್ಲ ನನಗೆ. ಸೊ ನೆಕ್ಸ್ಟ್ ವೀಕಾದ್ರು ಹೋಗಲೇಬೇಕು. ಏನಕ್ಕಂದ್ರೆ ನಂದು ಒಂದು ಅರ್ಕೆ ಇತ್ತು. ಏನಪ್ಪ ಅಂತಂದರೆ ನನಗೆ ಗ್ಯಾಸ್ಟ್ರಿಕ್ ಥರ ಆಗಿತ್ತು ಅನಿಸುತ್ತೆ, ಐ ಥಿಂಕ್ ಅನಿಸುತ್ತೆ, ಅದು ಗೊತ್ತಿಲ್ಲ ನನಗೆ ಊಟ ಏನಾದರೂ ಮಾಡಿದ್ರೆ ಗಂಟಲಲ್ಲಿ ಸಿಗಾಕೊಂಡಂಗೆ ಆಗ್ತಿತ್ತು, ನೀರು ಕುಡಿದ್ರೂ ಅಷ್ಟೇ ಸಿಗಾಕೊಂಡಂಗೆ ಆಗ್ತಿತ್ತು, ಸ್ವಲ್ಪ ತೇಗ್ ಬರ್ತಿತ್ತು. ಓಕೆನಾ, ನೀರು ಕುಡಿದ ತಕ್ಷಣ ತೇಗ್ ಬರ್ತಿತ್ತು. ಸೊ ಆದ್ದರಿಂದ ನನಗೆ ಒಂಥರ ಹಿಂಸೆ ಆಗ್ತಿತ್ತು. ಸೊ ಆವಾಗ ನಾನು ಸಾಯಿಬಾಬಾನ ಅರ್ಕೆ ಮಾಡಿಕೊಂಡೆ. ನನಗೆ ಒಂಥರ ಹಿಂಸೆ ಆಗ್ತಿದೆ, ಏನಿದು ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ, ದಯವಿಟ್ಟು ಇದನ್ನು ಹೋಗ್ಸಪ್ಪ ಅಂತ ಕೇಳಿಕೊಂಡೆ. ಸೊ ಅದಾಗಿ ನೆಕ್ಸ್ಟ್ ಡೇಯಿಂದನೇ ನನಗೆ ಸ್ವಲ್ಪ ಅದು ಸರಿ ಹೋಯಿತು. ಸೊ ಆದ್ದರಿಂದ ಸಾಯಿಬಾಬಾಗೆ ಹರಕೆ ಮಾಡ್ಕೊಂಡಿದ್ದೆ ನಾನು, 101 ರೂಪಾಯಿ ದುಡ್ಡು ಹಾಕ್ತೀನಿ ಅಂತ. ಸೊ ಹೋಗಬೇಕು, ಹರಕೆ ತೀರಿಸ್ಬೇಕು, ಹೋಗಿ ಬಂದೆ, ಹರಕೆ ತೀರಿಸ್ಬೇಕು. ಬಟ್ ಟೈಮ್ ಸಿಗ್ತಾ ಇಲ್ಲ ನನಗೆ. ಸೊ ಅದರಿಂದ ಹೋಗ್ತಾಯಿಲ್ಲ. ಅಟ್ಲೀಸ್ಟ್ ನೆಕ್ಸ್ಟ್ ವೀಕಾದ್ರೂ ನಾನು ಹೋಗಲೇಬೇಕು. ಇನ್ನೊಂದು ಹೇಳಬೇಕು ಅಂತಂದರೆ, ಇನ್ಸ್ಟಾಗ್ರಾಮಲ್ಲಿ ನಂದು ಒಂದು ಗೋಲ್ಡ್ ಜ್ಯುವೆಲ್ರಿನ ತುಂಬ ಜನ ನೋಡಿಬಿಟ್ಟು ಕ್ವೆಶನ್ಸ್ನ ಕೇಳಿದ್ರಿ, ಅದ್ರ ಬಗ್ಗೆ ಎಲ್ಲಿ ತೊಗೊಂಡಿದ್ದು ಏನು ಅಂತ ಅಂದ್ಬಿಟ್ಟು. ಸೊ ಅದನ್ನು ಇನ್ನೊಂದು ಸತಿ ತೋರಿಸಿ ಏನು ಡೆಪ್ತಾಗಿ ಅಂತ. ಸೊ ಅದು ಆ್ಯಕ್ಚುಲಿ ಬ್ಯಾಂಕಲ್ಲಿ ಇಟ್ಟಿರ್ತೀವಿ, ಯಾವುದೇ ಒಡವೆ ಆಗಲಿ ನಾವು ಮನೇಲಿ ಇಟ್ಕೊಳ್ಳಲ್ಲ. ಸೊ ಮನೇಲಿ ಒಬ್ಬರೋ ಇಬ್ಬರೋ 3 ಜನನೂ ಇರ್ತೀವಿ. ಸೊ ಅದ್ರ ಮಧ್ಯ ಗೋಲ್ಡ್ ತಂದು ಇಟ್ಕೊಳ್ಳೋಕ್ಕೆ ಇವಾಗೆಲ್ಲ ಭಯ. ಸೊ ಅದರಿಂದ ಆ ಗೋಲ್ಡನ್ನ ನಾನು ಬ್ಯಾಂಕಲ್ಲಿ ಇಟ್ಟಿದ್ದೀನಿ. ಸೊ ಆದ್ದರಿಂದ ನೆಕ್ಸ್ಟ್ ಟೈಮ್ ಅದನ್ನು ತಂದಾಗ ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಖಂಡಿತವಾಗ್ಲೂ ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಕ್ಚುಲಿ ಅದು ನೆಟ್ ವೆಯ್ಟ್ ಬಂದು 60 ಗ್ರಾಮ್ಸ್ ಇರೋದು, ಅದು ಗೋಲ್ಡ್ ಹಾರ ಅದು. ಸೊ ನಾನು ಈಗ ಒಂದು 4 ಇಯರ್ಸ್ ಬ್ಯಾಕ್ ಮಾಡಿಸ್ಕೊಂಡಿದ್ದು ಆ ಹಾರನ. ಆವಾಗ ಬಂದು ಅದ್ರ ಪ್ರೈಸ್ 78 ಇತ್ತು. 10 ಗ್ರಾಮ್ಸಿಗೆ 78,000 ಇತ್ತು. ಕೂಲಿ ಮಜೂರಿ ಎಲ್ಲ ಸೇರಿಸಿ ಅಪ್ರಾಕ್ಸಿಮೇಟ್ ಎಷ್ಟಾಗಿದೆ ಅಂತ ಗೊತ್ತಿಲ್ಲ, ನಾನು 4 ರಿಂದ 5 ಲಕ್ಷ ಆಯಿತು ಅನಿಸುತ್ತೆ ಆ ಹಾರಕ್ಕೆ. ಬಟ್ ಇವಾಗ ನಿಜ ಮಾಡಿಸ್ಕೊಳಕ್ಕಾಗಲ್ಲ ಆ ಹಾರನ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಗೋಲ್ಡ್ಗೆ ಇವಾಗ 10 ಲಕ್ಷ ಆಗುತ್ತೆ, ಬರಾಬರಿ 10 ಲಕ್ಷ ಆಗುತ್ತೆ ಆ ಹಾರಕ್ಕೆ. ಆ್ಯಂಡ್ ಕೂಲಿ ಮಜೂರಿ ವೇಸ್ಟೇಜ್ ಅಂತ ಬಂದರೆ ಆ್ಯಕ್ಚುಲಿ ಇನ್ನೊಂದು 2 ಲಕ್ಷ ಜಾಸ್ತಿ ಆಗುತ್ತೆ. ಟೋಟಲ್ ಒಂದು 12 ಲಕ್ಷ ಆಗುತ್ತೆ ಅನ್ಕೋತೀನಿ ಒಂದು 60 ಗ್ರಾಮ್ಸಿಗೆ. ಇನ್ನೊಂದು 12 ಲಕ್ಷ ಒಂದು ಅಪ್ರಾಕ್ಸಿಮೇಟ್ ಆಗೇ ಆಗುತ್ತೆ. ಸೊ ಅದನ್ನು ತಂದಾಗ ನೆಕ್ಸ್ಟ್ ಟೈಮ್ ನನ್ನ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ನು ಕೂಡ ನಾನು ಮಾಡಿ ನಿಮಗೆ ತೋರಿಸ್ತೀನಿ. ನನಗೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಇದೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಸದ್ಯಕ್ಕಂತೂ ಇಲ್ಲ ನನ್ನ ಹತ್ರ. ಸೊ ಅದನ್ನು ಬ್ಯಾಂಕಲ್ಲಿ ಇಟ್ಟಿದ್ದೀವಿ. ಸೊ ನೆಕ್ಸ್ಟ್ ಟೈಮ್ ನಾನು ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ತಂದಾಗ ಅದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ತೋರಿಸ್ತೀನಿ. ಓಕೆನಾ ಗೈಸ್? ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದರೆ, ಮೊನ್ನೆ ಸಿಲ್ವರ್ ಪ್ರೈಸ್ ನನ್ನ ಥರನೇ ಯಾರ್ಯಾರು ದಡ್ರಾಗಿದ್ದೀರೋ ನನಗಂತೂ ಗೊತ್ತಿಲ್ಲ, ಸಿಲ್ವರ್ ಪ್ರೈಸ್ ಪೀಕಲ್ಲಿತ್ತು. ಆ ಟೈಮಲ್ಲಿ ಹೋಗಿ ನಾನು ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಒಂದು ಅರ್ಧ kg ಸಿಲ್ವರ್ನ ತೊಗೊಂಡೆ. ಒಂದು ಕಾಯಿನ್ ಅಂತಂದರೆ ಒಂದು ಇಷ್ಟಗ್ಲ ಬಾರ್ ಬರುತ್ತೆ, ಓಕೆನಾ, ಸಿಲ್ವರ್ದು. ಅದನ್ನು ತೊಗೊಂಡು 3 ದಿನಕ್ಕೆ ಬೆಳ್ಳಿ ಕುಸ್ತು ಹೋಯ್ತು. ಆ್ಯಕ್ಚುಲಿ ನಾನು ತಗೊಂಡಾಗ 1 kgಗೆ 3,37,000 ಇತ್ತು. ಓಕೆನಾ, ಪ್ರೈಸು. ಅರ್ಧ kg ನಾನು ತೊಗೊಂಡಿದ್ದು ಕರೆಕ್ಟಾಗಿ ಒಂದು ಅರ್ಧ kg ಮೇಲಿದೆ ಅಂದರೆ ಒಂದು 500-600 ಮಿಲಿ ಒಂಚೂರು ಜಾಸ್ತಿ ಇರಬೇಕು ಅನಿಸುತ್ತೆ. 1,76,000 ನಾನು ಕೊಟ್ಟಿದ್ದು ಅದಕ್ಕೆ. ಬಟ್ ಇವತ್ತು ಬೆಳ್ಳಿ ರೈಟು ಏನಾಗಿದೆ ಅಂತ ಗೊತ್ತು. ಆ್ಯಕ್ಚುಲಿ ನಾನೀಗ 30-40 ಲಾಸಲ್ಲಿದ್ದೀನಿ. ನಿಮಗೆ ಇದ್ರ ಬಗ್ಗೆ ಏನು ಶೇರ್ ಮಾಡ್ಕೋಬೇಕಾಗಿತ್ತು ಅಂತಂದರೆ, ಇದು ಒಂಥರ ಗ್ಯಾಮ್ಲಿಂಗ್, ಬೆಟ್ಟಿಂಗ್ ಆ್ಯಂಡ್ ಜೂಜು, ಆಮೇಲೆ ಗೇಮ್ ಥರ. ಸೊ ಇದ್ರ ಮೇಲೆ ಯಾರೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಕೈ ಹಾಕೋಕ್ಕೆ ಹೋಗ್ಬಿಡಿ. ಸೊ ನಿಮಗೆ ಗೋಲ್ಡ್ ಬೇಕು ಅಂತಂದರೆ ಒಂದು ಗೋಲ್ಡ್ನ ತೊಗೊಳ್ಳಿ. ಇನ್ವೆಸ್ಟ್ಮೆಂಟ್ ಪರ್ಪೋಸಿಗೆ ತೊಗೋತೀನಿ ಅನ್ನೋಕ್ಕಿಂತ ಹೆಚ್ಚಾಗಿ ನೀವೇನಾದ್ರು ಆಭರಣಗಳನ್ನ ಬಳಕೆ ಹಾಕೋತೀವಿ ಅಂತ ಅನ್ನೋ ಒಂದು ಸಿಚುವೇಶನ್ ಇದ್ದರೆ ತೊಗೊಳ್ಳಿ. ಬೆಳ್ಳಿನೂ ಅಷ್ಟೇ, ನಿಮಗೆ ಮನೆಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಅದ್ರ ಬದಲು ನಂತರ ಯಾರೆಲ್ಲ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ದಯವಿಟ್ಟು ಇದ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಅದನ್ನು ನಾವು ರಿಟರ್ನ್ ಆಗಿದಾಗ 3% ನಮಗೆ ಮೈನಸ್ ಮಾಡ್ತಾರೆ. ಓಕೆನಾ? ಸೊ ಆ್ಯಕ್ಚುಲಿ ನನ್ನ ಲಾಸ್ ಆಗೋಯ್ತು. ಆ್ಯಕ್ಚುಲಿ ನನಗೆ ಹೇಳಬೇಕು ಅಂತಂದರೆ ಈಗ 2,74,000 ಇದೆ ಅಂತಂದರೆ ನಂದು ಏನಿಲ್ಲ ಅಂತಂದರೆ ಒಂದು 25-30,000 ಅಂತೂ ನಾನು ಲಾಸಲ್ಲಿದ್ದೀನಿ. ಸೊ ಬಟ್ ನಾನು ಅದನ್ನೇನು ಮಾರಕ್ಕೆ ಹೋಗಿಲ್ಲ. ಬಿಕಾಸ್ ನೋಡೋಣ, ಯಾವತ್ತಾದ್ರೂ ಮುಂದೆ ರೈಟ್ ಜಾಸ್ತಿ ಆದಾಗ ಅದನ್ನು ಮಾರ್ತೀನಿ, ಇಟ್ಕೊಳ್ಳಲ್ಲ. ಓಕೆನಾ? ಸೊ ಮಾರೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇದೆಲ್ಲ ಸೊ ಗ್ಯಾಮ್ಲಿಂಗ್, ಸೇಮ್ ಬೆಟ್ಟಿಂಗ್ ಥರ ಇದು. ಅಯ್ಯೋ ನಾಳೆ ಎಷ್ಟಾಗುತ್ತೆ, ನಾಡಿದ್ದು ಎಷ್ಟಾಗುತ್ತೆ ಅಂತ ಕ್ಯೂರಿಯಾಸಿಟಿಯಿಂದ ಕಾಯ್ಕೊಂಡು ಕೂತ್ಕೋಬೇಕು. ಇದೆಲ್ಲ ನಮಗೆ ಬೇಕಾ ಗಾಯ್ಸ್? ನಿಜ ಇದೆಲ್ಲ ನಮಗೆ ಬೇಡ. ಅದು ನಾನು ಬೈ ಮಿಸ್ಸಾಗಿ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಇನ್ವೆಸ್ಟ್ ಮಾಡಿ ಇವತ್ತು ಆ್ಯಕ್ಚುಲಿ
ಆ್ಯಕ್ಚುಲಿ ನಮ್ಮ ಹತ್ರ ಬೇಜಾನ್ ದುಡ್ಡಿದ್ರೆ ಇನ್ವೆಸ್ಟ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಯಾವ ಥರ ಮಾಡಿದೆ ಅಂದರೆ ನನ್ನ ಹತ್ರ ಇರೋ ಗೋಲ್ಡನ್ನ ಬ್ಯಾಂಕಲ್ಲಿ ಪ್ಲೆಡ್ಜ್ ಮಾಡಿ ಆ ದುಡ್ಡಲ್ಲಿ ನಾನು ಹೋಗಿ ಸಿಲ್ವರ್ನ ಬೈ ಮಾಡಿದ್ದು. ಸೊ ಜಾಸ್ತಿ ಆಗುತ್ತೆ ಅಂತ. ಬಟ್ ನನ್ನ ಗ್ರಹಚಾರಕ್ಕೆ ಸಿಲ್ವರು ಕಮ್ಮಿ ಆಗಿದೆ, ಬಿದೋಗಿದೆ, 34,000 ಲಾಸ್ ಆಗಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಒಂದು ಸತಿ ಇದೆಲ್ಲ ಲೈಫಲ್ಲಿ ಆಗಬೇಕಾಗಿರೋದು ಒಂದು ಪಾಠ. ಸೊ ಆದ್ದರಿಂದ ಮತ್ತೆ ಕೆಲಸ ನಾನು ನೆಕ್ಸ್ಟ್ ಟೈಮ್ ಮಾಡೋಕ್ಕೆ ಹೋಗಲ್ಲ ಗೈಸ್. ಒಂದು ಸತಿಗೆ ಮುಗಿಸ್ಬೇಕು ಇದನ್ನು. ಒಂದು ಸತಿ ಅರ್ಥ ಮಾಡ್ಕೊಂಡ್ಮೇಲೆ ಅದ್ರ ಬಗ್ಗೆ ಇನ್ ಡೆಪ್ತ್ ತಿಳ್ಕೊಂಬಿಟ್ಟಿದ್ದೀನಿ. ಇದೆಲ್ಲ ಗ್ಯಾಮ್ಲಿಂಗ್, ಇದೆಲ್ಲ ಮೋಸ, ಓಕೆನಾ. ಸೊ ಆದ್ದರಿಂದ ಏನಾದ್ರು ಇನ್ವೆಸ್ಟ್ಮೆಂಟ್ಗೆ ಅಂತ ಯಾರನ್ನೂ ಕೂಡ ಅಥವಾ ನಾಳೆ ನಾನು ಹೆಚ್ಚಿನ ಲಾಭ ಗಳಿಸ್ತೀನಿ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ತೊಗೊಳಕ್ಕೆ ಹೋಗ್ಬಿಡಿ. ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು ತೊಗೊಳ್ಳಿ. ನಮ್ಮ ಥರ ಇನ್ವೆಸ್ಟ್ಮೆಂಟ್ ಮಾಡಿ ನಾಳೆ ಪಟ್ಟಂತ ಡಬಲ್ ಮಾಡಿಬಿಡ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ನ ಇಟ್ಕೊಂಡು ಯಾರು ಕೂಡ ಈ ಒಂದು ದಂಧೆಗೆ ಕೈ ಹಾಕೋಕ್ಕೆ ಹೋಗ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬ್ಲಾಗಲ್ಲಿ ನನ್ನ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಬಾಯ್.